ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು, ಡೈಲಿ ಕರೆಂಟ್ ಅಫೇರ್ಸ್, ಪ್ರಜಾವಾಣಿ, ವಿಜಯವಾಣಿ ಮತ್ತು ವಿದ್ಯಾರ್ಥಿ ಮಿತ್ರ ಪೇಪರಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ನಿನ್ನೆಯ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಕ್ಕಾಗಿಲ್ಲ ಕೆಲವು ಕಾರಣಾಂತರಗಳಿಂದ. ಅದನ್ನು ನಾನು ಮುಂಬರುವ ದಿನಗಳಲ್ಲಿ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್. ಟಾಪಿಕ್: ಭಾರತದಲ್ಲಿದೆ ವಿಶ್ವದ 8ನೇ ಅತ್ಯದ್ಭುತ ಬೀಚ್. 8ನೇ ಅತ್ಯದ್ಭುತ ಬೀಚ್ ಈ ವಿಶ್ವದಲ್ಲೇ ಆಗಿರೋದು ರಾಧಾನಗರ್ ಬೀಚ್. ಅದಕ್ಕೆ ಬಂದಿದೆ. ಇದು ರಾಧಾನಗರ ಬೀಚು ಅಂಡಮಾನ್ನ ಹ್ಯಾವ್ಲಾಕ್ ದ್ವೀಪದಲ್ಲಿದೆ. ಇದಕ್ಕೆ ವರ್ಲ್ಡ್ ಟ್ರಾವೆಲರ್ಸ್ ಚಾಯ್ಸ್ ಪ್ರಶಸ್ತಿ ಕೂಡ ಬಂದಿದೆ. ಈಗ ಇದು ಜಗತ್ತಿನಲ್ಲಿ ಅತ್ಯಂತ ಸುಂದರ ಬೀಚ್ಗಳಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ರಾಧಾನಗರ್ ಬೀಚ್. ಮತ್ತೆ ಏಷ್ಯಾದಲ್ಲಿ ಟಾಪ್ ಬೀಚ್ಗಳಲ್ಲಿ ಮೊದಲನೇ ಸ್ಥಾನವನ್ನು ಈ ರಾಧಾನಗರ್ ಬೀಚನ್ನು ಪಡೆದುಕೊಂಡಿದೆ. ಟೋಟಲ್ ಆಗಿ 343 ಬೀಚ್ಗಳನ್ನು ಪಟ್ಟಿ ಮಾಡಲಾಗಿದೆ. ಅದರಲ್ಲಿ ಟಾಪ್ 25 ಬೀಚ್ಗಳಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಆ ಟಾಪ್ 25ಗಳಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದ್ದು ರಾಧಾನಗರ್ ಬೀಚ್. ಮತ್ತೆ ಈ 343 ಬೀಚ್ಗಳಲ್ಲಿ ಮೊದಲನೇ ಸ್ಥಾನವನ್ನು ಅಂದರೆ 12 ತಿಂಗಳ ಅವಧಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಫರ್ನಾಂಡೋ ನರೋನಾ ಬೀಚ್ಗೆ ಮೊದಲನೇ ಸ್ಥಾನವನ್ನು ದೊರೆತಿದೆ. ಮತ್ತೆ ಏಷ್ಯಾದ ಟಾಪ್ 10 ಬೀಚ್ಗಳಲ್ಲಿ ರಾಧಾನಗರ್ ಬೀಚ್ಗೆ ಮೊದಲನೇ ಸ್ಥಾನವನ್ನು ಕೊಟ್ಟಿದೆ ಮತ್ತು ಗೋವಾದ ಅಗೋಂಡಾ ಬೀಚ್ಗೆ 5ನೇ ಸ್ಥಾನವನ್ನು ಸಿಕ್ಕಿದೆ. ಟಾಪಿಕ್ಕು: ತೇಜಸ್ವಿನಿ ಯೋಜನೆಗೆ ವಿಶ್ವ ಬ್ಯಾಂಕ್ ನೆರವು. ಈ ತೇಜಸ್ವಿನಿ ಯೋಜನೆಯ ಮೂಲಕ ಹರೆಯದ ಹೆಣ್ಣು ಮಕ್ಕಳು ಮತ್ತು ಯುವತಿಯರಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅವಕಾಶವನ್ನು ಕೊಡುವ ಒಂದು ಉದ್ದೇಶದ ಮೂಲಕ ಅವರಿಗೆ ಎಂಪವರ್ಮೆಂಟ್, ಸಬಲೀಕರಣ ಮಾಡುವ ಒಂದು ಉದ್ದೇಶವನ್ನು, ಒಂದು ಗುರಿಯನ್ನು ಹೊಂದಿಕೊಂಡಿದ್ದಾರೆ ಈ ಯೋಜನೆಯ ಮೂಲಕ. ಈ ಯೋಜನೆಗೆ, ತೇಜಸ್ವಿನಿ ಯೋಜನೆಗೆ ವಿಶ್ವ ಬ್ಯಾಂಕು ಆರ್ಥಿಕ ನೆರವನ್ನು ಕೊಡ್ತದೆ. ಅದು 420 ಕೋಟಿ ರೂಪಾಯಿ. ಇದಕ್ಕೆ ವಿತ್ತ ಸಚಿವಾಲಯ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಸಚಿವಾಲಯದ ಆರ್ಥಿಕ ವ್ಯವಹಾರ ಇಲಾಖೆಯ ಜಂಟಿ ಕಾರ್ಯದರ್ಶಿಯಾದ ರಾಜ್ಕುಮಾರ್ ಮತ್ತು ವಿಶ್ವ ಬ್ಯಾಂಕ್ನ ಕೌಂಟ್ರಿ ಡೈರೆಕ್ಟರ್ ಜುನೈದ್ ಕಮಲ್ ಅಹಮದ್ ಅವರು ಈ ತೇಜಸ್ವಿನಿ ಯೋಜನೆಗೆ ವಿಶ್ವ ಬ್ಯಾಂಕ್ ನೆರವು ಕೊಡೋದಕ್ಕೆ ಒಂದು ಒಪ್ಪಂದಕ್ಕೆ ಒಂದು ಸಹಿಯನ್ನು ಹಾಕಿದ್ದಾರೆ. ಇದರ ಮುಖ್ಯ ಅಂಶಗಳು: ಈ ತೇಜಸ್ವಿನಿ ಯೋಜನೆಯಡಿ ಹರೆಯದ ಹೆಣ್ಣು ಮಕ್ಕಳಿಗೆ ಮೂಲ ಜೀವನಕ್ಕೆ ಬೇಕಾದ ಕೌಶಲ ತರಬೇತಿ ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಕೌಶಲ ತರಬೇತಿಯನ್ನು ಕೊಡಲಾಗುತ್ತಂತೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಮಾಧ್ಯಮಿಕ ಶಿಕ್ಷಣ ಅನ್ನ ಕೊಡೋಕ್ಕೆ ಒಂದು ಸಹಾಯನ ಮಾಡುತ್ತೆ. ಈ ಒಂದು ಯೋಜನೆ ಆಲ್ರೆಡಿ ಈಗ ಜಾರ್ಖಂಡ್ನ 17 ಜಿಲ್ಲೆಗಳಿಗೆ ಸ್ಟಾರ್ಟ್ ಮಾಡಿದಾರಂತೆ. ಇದರಿಂದ ಸುಮಾರು 6.8 ಲಕ್ಷ ಹರಿಯದ ಹೆಣ್ಣು ಮಕ್ಕಳನ್ನ ಎಂಪವರ್ಮೆಂಟ್, ಸಬಲೀಕರಣ ಮಾಡುವ ಒಂದು ಉದ್ದೇಶವನ್ನು ಹೊಂದಿಕೊಂಡಿದ್ದಾರೆ. ಇದು 2020 ಜೂನ್ 30ಕ್ಕೆ ಈ ಯೋಜನೆ ಅಂತ್ಯಗೊಳ್ಳಲಾಗಿದಂತೆ. ಓಕೆ, ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ರಾಜ್ಯಸಭಾ ಸದಸ್ಯರಾಗಿದ್ದ ಹಾಜಿ ಅಬ್ದುಲ್ ಸಲಾಂ ಅವರ ನಿಧನವನ್ನು ಆಗಿದೆ. ಇವರು ಕಾಂಗ್ರೆಸ್ನವರು ಅತ್ಯಂತ ಹಿರಿಯ ಮುಖಂಡ ಮತ್ತೆ ಈ ರಾಜ್ಯಸಭಾ ಸದಸ್ಯ. ಇವರು ಮಣಿಪುರದಿಂದ ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ಮುಸ್ಲಿಂ ಸದಸ್ಯರಾಗಿದ್ದರು. ಇವರು ಹುಟ್ಟಿದ್ದು ತೋಬಲ್ ಜಿಲ್ಲೆಯ ಹೈಬೋಂಗ್ ಮಕಾಂಗ್ನಲ್ಲಿ. ಅಂತ್ಯೋದಯ ಹಮ್ಸಫರ್ ರೈಲುಗಳಿಗೆ ಚಾಲನೆ. ಅಂತ್ಯೋದಯ ರೈಲು ಎರ್ನಾಕುಲಂ ಮತ್ತು ಹೌರಾ ನಡುವೆ ಆರಂಭವಾಗಿದೆ. ಹಮ್ಸಫರ್ ರೈಲು ಶ್ರೀಗಂಗಾನಗರ್ ಮತ್ತು ತಿರುಚಿನಾಪಳ್ಳಿ ನಡುವೆ ಆರಂಭವಾಗಿದೆ. ಈ ಅಂತ್ಯೋದಯ ರೈಲಿನಲ್ಲಿ ಯಾರು ಮುಂಗಡವಾಗಿ ಟಿಕೆಟ್ ಅನ್ನು ಕಾಯ್ದಿರಿಸಿರಲ್ಲ ಅಂತ ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ಸೇವೆಯನ್ನು ಕೊಡ್ತಾರಂತೆ. ಮತ್ತು ಹಮ್ಸಫರ್ ರೈಲುಗಳಲ್ಲಿ ಊಟದ ಆಯ್ಕೆಯನ್ನು ಕೊಡಲಾಗಿದಂತೆ. ಈ 2017ರಲ್ಲಿ ಈ ರೈಲ್ವೆ ಸಚಿವಾಲಯ ನೂತನ ಕ್ಯಾಟರಿಂಗ್ ನೀತಿಯನ್ನು ಬಿಡುಗಡೆ ಮಾಡಿದರೆ. ಈ ನೂತನ ಕ್ಯಾಟರಿಂಗ್ ನೀತಿಯ ಪ್ರಕಾರ ರೈಲುಗಳಲ್ಲಿ ಏನು ಸಂಚಾರ ಮಾಡ್ತಿರ್ತಾರೆ ಅವರಿಗೆ IRCTC ಅವರು ರೈಲುಗಳಲ್ಲಿ ಘಟಕಗಳನ್ನು ಅಂದರೆ ಆಹಾರ ಸೇವೆ ಪೂರೈಕೆ ಮಾಡುವ ಒಂದು ಘಟಕಗಳನ್ನು ನಿರ್ಮಾಣ ಮಾಡ್ತಾರೆ. ಅದರ ಜವಾಬ್ದಾರಿಯನ್ನು IRCTC ಅವರಿಗೆ ಕೊಡಲಾಗಿದೆ. ಈ ಆಹಾರ ಸೇವೆ ಪೂರೈಕೆ ಮಾಡುವ ಘಟಕಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಲಾಗಿದೆ. ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಾ ಆಂಬ್ಯುಲೆನ್ಸ್ ಒಂದು ಸೇವೆಯನ್ನು ಸ್ಥಾಪನೆ ಮಾಡಿದವರು ಅಬ್ದುಲ್ ಸತ್ತಾರ್ ಇದಿ. ಇವರಿಗೆ ಈಗ ಗೂಗಲ್ ಅವರು ಗೌರವವನ್ನು ಮಾಡ್ತಾ ಇದ್ದಾರೆ. ಈ ಅಬ್ದುಲ್ ಸತ್ತಾರ್ ಇವರು ಇದಿ ಫೌಂಡೇಶನ್ ಅನ್ನ ಪಾಕಿಸ್ತಾನದಲ್ಲಿ ಸ್ಥಾಪನೆಯನ್ನ ಮಾಡಿದರು. ಈ ಹೆಡ್ ಕ್ವಾರ್ಟರ್ಸ್ ಇದರದು ಪಾಕಿಸ್ತಾನದ ಕರಾಚಿಯಲ್ಲಿದೆ. ಇವರು ಈ ಇದಿ
ಅಂದ್ರೆ ಅಬ್ದುಲ್ ಸತ್ತಾರ್ ಇದಿ ಇವರು ತಮ್ಮ 20ನೇ ವಯಸ್ಸಿನಲ್ಲಿ ಬಡವರಿಗೋಸ್ಕರ ತಮ್ಮ ಬದುಕನ್ನ ಅರ್ಪಿಸಿದ್ರಂತೆ. ಇವರು 2005ರಲ್ಲಿ ಕತ್ರಿನಾ ಚಂಡಮಾರುತಕ್ಕೆ ಏನು ಜನರು ತುತ್ತಾಗಿದ್ರು, ಆ ಸಂತ್ರಸ್ತರಿಗೆ ಈ ಫೌಂಡೇಶನ್ ಇಂದ ಇದಿ ಫೌಂಡೇಶನ್ ಇಂದ $1 ಲಕ್ಷ ಅಂದ್ರೆ ಸುಮಾರು 67 ಲಕ್ಷ ರೂಪಾಯಿಯನ್ನ ಸಂಗ್ರಹಣೆಯನ್ನ ಮಾಡಿದ್ರಂತೆ. ಇವರು ಜನಿಸಿದ್ದು ನಮ್ಮ ಭಾರತ ವಿಭಜನೆಗೊಳ್ಳಕ್ಕಿಂತ ಮುಂಚೆ ಗುಜರಾತ್ನ ಬಂಟ್ವಾದಲ್ಲಿ ಇವರು ಜನಿಸಿದ್ರು. ಅದು 1928 ಫೆಬ್ರವರಿ 22ರಂದು. ಸೊ ಈ ಫೆಬ್ರವರಿ 28ಕ್ಕೆ ಇವರಿಗೆ 89ನೇ ವರ್ಷ ಹುಟ್ಟುಹಬ್ಬದ ಒಂದು ವರ್ಷ ಆಯಿತು. ಇವರು ಕಳೆದ ವರ್ಷ ಅಂದ್ರೆ 2016ರಲ್ಲಿ ಇವರು ಕರಾಚಿಯಲ್ಲಿ ಮೂತ್ರನಾಳದ ವೈಫಲ್ಯದಿಂದ ನಿಧನನಾದರಂತೆ. ಈ ಗೂಗಲ್ನವರು ಏನೋ ಗೌರವ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋಣ. ಈ ಗೂಗಲ್ ಗೌರವವನ್ನು ಡೂಡಲ್ ಮೂಲಕ ಗೌರವನ ಮಾಡ್ತಾ ಇದ್ದಾರೆ. ಈ ಡೂಡಲ್ ಅರ್ಥನ ಅಂತ ನಾವು ನೋಡೋಣ. ಇಲ್ಲಿ ನೋಡಿ, ಗೂಗಲ್ನ ಡೂಡಲ್ ಗೌರವ. ಡೂಡಲ್ ಅಂತಂದ್ರೆ ಇಲ್ಲಿ ಒಂದು ಆನಿಮೇಟೆಡ್ ಪೋಸ್ಟ್ ಅಂದ್ರೆ ಆನಿಮೇಟೆಡ್ ಲೋಗೋ ಅಂತ ಅನ್ಬೋದು, ಅಥವಾ ಆನಿಮೇಟೆಡ್ ವಿಡಿಯೋ. ಇಲ್ಲಿ ಚಿತ್ರದಲ್ಲಿ ನೋಡಿ ಈ ತರ ಇದು ಈ ಗೂಗಲ್ನವರು ಮಾಡ್ತಾರೆ. ಇದು ಒಂದು ಇವೆಂಟ್ಸ್ ಇರ್ಬೋದು ಅಥವಾ ಅಚೀವ್ಮೆಂಟ್ಸ್, ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಮಾಡಿದವರಿಗೆ ಈ ತರ, ಮತ್ತೆ ಯಾವುದೋ ಒಂದು ಪಬ್ಲಿಕ್ ಡೇಸ್ ಅಂದ್ರೆ ಒಂದು ಡೇಸ್ ಇರ್ಬೋದು ಅಥವಾ ಯಾವುದೋ ಒಂದು ಡೇ ಇರ್ಬೋದು, ನ್ಯಾಷನಲ್ ಡೇ ಇರ್ಬೋದು, ಅಂತ ಡೇಗಳಲ್ಲಿ ಅದಕ್ಕೆ ಒಂದು ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಈ ಗೂಗಲ್ನವರು ಒಂದು ಗೂಗಲ್ ಡೂಡಲ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅದು ಆನಿಮೇಟೆಡ್ ಪೋಸ್ಟು. ಈ ಗೂಗಲ್ ಡೂಡಲ್ ಮೂಲಕ ಈ ಇದಿ ಫೌಂಡೇಶನ್ನ ಸ್ಥಾಪಕರಾದ ಅಬ್ದುಲ್ ಸತ್ತಾರ್ ಇದಿ ಅವರಿಗೆ ಒಂದು ಗೌರವಾರ್ಥವಾಗಿ ಗೂಗಲ್ನವರು ಗೌರವವನ್ನು ಮಾಡ್ತಾ ಇದ್ದಾರೆ. ಅವರು ಇದಿ ಫೌಂಡೇಶನ್ ಸ್ಥಾಪನೆ ಮಾಡಿದರು ಮತ್ತು ಈ ಇದಿ ಫೌಂಡೇಶನ್ ನಮ್ಮ ವಿಶ್ವದಲ್ಲೇ 1800ಕ್ಕೂ ಅಧಿಕ ಆಂಬುಲೆನ್ಸ್ಗಳನ್ನು ಹೊಂದಿದೆ ಅಂತೆ. ಒಂದು ಈ ಒಂದು ಸಂಘಟನೆ, ಒಂದು ಸಂಸ್ಥೆ ಇದೆ ಇದು. ಅದಕ್ಕೆ ಇವರಿಗೆ ಈ ಇದಿ ಫೌಂಡೇಶನ್ಗೆ ಒಂದು ಗಿನ್ನೆಸ್ ವಿಶ್ವ ದಾಖಲೆಯನ್ನ ಬಂದಿದೆ. ಯಾಕಂದ್ರೆ ಇವರು ಅತ್ಯಂತ ದೊಡ್ಡ ಸ್ವಯಂ ಸೇವಾ ಆಂಬುಲೆನ್ಸ್ ಸಂಘಟನೆಯನ್ನ ಹೊಂದಿದಾರಂತೆ ಈ ಇದಿ ಫೌಂಡೇಶನ್. ಓಕೆ, ನೆಕ್ಸ್ಟ್ ಆಂಧ್ರ ಪ್ರದೇಶ ಸರ್ಕಾರದವರು ನಂದಿ ಚಲನಚಿತ್ರ ಪ್ರಶಸ್ತಿಗಳನ್ನ ಕೊಡ್ತಾರೆ. ಈ ನಂದಿ ಚಲನಚಿತ್ರ ಪ್ರಶಸ್ತಿ ಈ ವರ್ಷ ಈ ನಮ್ಮ ಕನ್ನಡಿಗರಿಗೆ 3 ಕನ್ನಡಿಗರಿಗೆ ಈ ನಂದಿ ಪ್ರಶಸ್ತಿ ದೊರೆತಿದೆ. ಅವರು ನಟರಾದ ಕಿಚ್ಚ ಸುದೀಪ್, ಪ್ರಕಾಶ್ ರಾಯ್ ಮತ್ತು ನಿರ್ದೇಶಕ SS ರಾಜಮೌಳಿ ಇವರಿಗೆ ಪ್ರಶಸ್ತಿನ ದೊರಕಿದೆ. ಕಿಚ್ಚ ಸುದೀಪ್ ಅವರಿಗೆ ಈಗ ತೆಲುಗು ಚಿತ್ರದಲ್ಲಿ ಒಂದು ನಟನೆಗಾಗಿ ಈ ಕಿಚ್ಚ ಸುದೀಪ್ ಅವರಿಗೆ ಉತ್ತಮ ಖಳನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅದೇ ರೀತಿ ತೆಲುಗು ಚಿತ್ರವನ್ನ ನಿರ್ದೇಶನ ಮಾಡಿದ ನಿರ್ದೇಶಕರಾದ ರಾಜಮೌಳಿ ಅವರಿಗೆ ಈ ಪ್ರಶಸ್ತಿಯನ್ನ, ಉತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ದೊರೆತಿದೆ. ಅದೇ ರೀತಿ ಪ್ರಕಾಶ್ ರಾಯ್ ಇವರು ಸೀತಮ್ಮ ವಾಕಿಟ್ಲು ಸಿರಿಮಲ್ಲೆ ಚೆಟ್ಲು ಈ ಚಿತ್ರದಲ್ಲಿ ನಟನೆಗಾಗಿ ಇವರಿಗೆ ಉತ್ತಮ ಪೋಷಕ ನಟ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಟಾಟಾ ಸನ್ಸ್ ಮುಖ್ಯಸ್ಥ ಎನ್ ಚಂದ್ರಶೇಖರ್ ಅವರನ್ನ ಟಾಟಾ ಸನ್ಸ್ ನಿರ್ದೇಶಕ ಮಂಡಳಿಯ ಮುಖ್ಯಸ್ಥರಾಗಿ ಆಯ್ಕೆ ಮಾಡಲಾಗಿದೆ. ಇವರ ಒಂದು ನೇತೃತ್ವದಲ್ಲಿ 2015-16ರಲ್ಲಿ ಟಾಟಾ ಸನ್ಸ್ ಅಂದ್ರೆ TCS ಕಂಪನಿಯು ಅಧಿಕ ಆದಾಯವನ್ನ ಹೊಂದಿತ್ತಂತೆ. ಈಗ ಇವರನ್ನ ನಿರ್ದೇಶಕ ಮಂಡಳಿಯ ಮುಖ್ಯಸ್ಥರಾಗಿ ಆಯ್ಕೆಯನ್ನ ಮಾಡಿದ್ದಾರೆ. ಈ 2016ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಟರಾಜ್ ಅವರನ್ನ ನಿರ್ದೇಶಕ ಮಂಡಳಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿತಂತೆ. ಅದೇ ರೀತಿ ಇವರು ವಾರ್ಷಿಕ್ ಆಲ್ ಏಷ್ಯಾ ಎಕ್ಸಿಕ್ಯೂಟಿವ್ ಟೀಮ್ ರ್ಯಾಂಕಿಂಗ್ಗಳಲ್ಲಿ ಬೆಸ್ಟ್ CEO ಅನ್ನ ಬಿರುದನ್ನ ಪಡೆದುಕೊಂಡಿದ್ದಾರೆ. ಹಾಗೂ 2014ರ CNN IBN ವರ್ಷದ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದರಂತೆ. ನೆಕ್ಸ್ಟ್ ಮಹಿಳಾ ಹಾಕಿ ತಂಡಕ್ಕೆ ಮಾರಿಜ್ನೆ ಕೋಚ್. ನಮ್ಮ ಭಾರತದ ಮಹಿಳಾ ಹಾಕಿ ತಂಡಕ್ಕೆ ನೂತನ ಮುಖ್ಯ ಕೋಚ್ ಆಗಿ ನೆದರ್ಲ್ಯಾಂಡ್ದವರು, ಅವರ ಹೆಸರು ಜೋಯೆಡ್ ಮಾರಿಜ್ನೆ ಅವರು ಆಯ್ಕೆಯಾಗಿದ್ದಾರೆ. ಇವರು 4 ವರ್ಷಗಳ ಅವಧಿಗೆ ನೇಮಕವಾಗಿದ್ದಾರೆ. ಇವರ ಜೊತೆಗೆ ಅಂದ್ರೆ ಮೊದಲೇ ಆಲ್ರೆಡಿ ನೆದರ್ಲ್ಯಾಂಡ್ನವರೇ ಆದ ಎರಿಕ್ ಓನಿಂಗ್ ವಿಶ್ಲೇಷಕ ಕೋಚ್ ಆಗಿ ನೇಮಕಗೊಂಡಿದ್ರು. ಅವರ ಜೊತೆ ಈಗ ಹೊಸದಾಗಿ ಜೋಯೆಡ್ ಮಾರಿಜ್ನೆ ಅವರು ನೇಮಕವಾಗಿದ್ದಾರೆ. ನೆಕ್ಸ್ಟ್ ಖಂಡಾಂತರ ಕ್ಷಿಪಣಿ ಧ್ವಂಸ ಮಾಡುವ ಸೂಪರ್ಸಾನಿಕ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿ. ಒಂದು ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದರೆ ಆ ಕ್ಷಿಪಣಿ ಸೂಪರ್ಸಾನಿಕ್ ಕ್ಷಿಪಣಿ. ಸೂಪರ್ಸಾನಿಕ್ ಕ್ಷಿಪಣಿ ಅಂದ್ರೆ ಶಬ್ದದ ವೇಗಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಚಲಿಸುವ ಕ್ಷಿಪಣಿಯನ್ನ ಸೂಪರ್ಸಾನಿಕ್ ಕ್ಷಿಪಣಿ ಅಂತ ಕರೀತಾರೆ. ಅದು ಬೇರೆ ಶತ್ರುಗಳ ದೇಶದಿಂದ ಬರುವ ಒಂದು ಕ್ಷಿಪಣಿಯನ್ನ ಧ್ವಂಸ ಮಾಡಬಲ್ಲ ಒಂದು ಸಾಮರ್ಥ್ಯವನ್ನು ಹೊಂದಿದಂತೆ ಅಂತ ಸಾಮರ್ಥ್ಯ ಹೊಂದುವ ಒಂದು ಕ್ಷಿಪಣಿಯನ್ನ ಪರೀಕ್ಷೆಯನ್ನು ಮಾಡಿದರೆ ಅದು ಪರೀಕ್ಷೆ ಯಶಸ್ವಿಯಾಗಿದೆ ಅಂತೆ. ಈ ಕ್ಷಿಪಣಿಯನ್ನ ದೇಸಿ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿ ಮಾಡಿದರಂತೆ. ಇದು
ಚಂಡೀಪುರದಲ್ಲಿರುವ ಸಂಯುಕ್ತ ಪರೀಕ್ಷಾ ವ್ಯಾಪ್ತಿಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ. ಇಷ್ಟು ನೆನಪಿಟ್ಕೊಳ್ರಿ. ನೆಕ್ಸ್ಟು 50 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದ ಅಮನ್ ಪ್ರೀತ್ ಮತ್ತು ಚಿನ್ನದ ಪದಕವನ್ನು ಸಾಧನೆ ಮಾಡಿದ ಜೀತು ರಾಯ್. ಈ 2017ನೇ ವಿಶ್ವಕಪ್ ಶೂಟಿಂಗ್ ಇದು ISSF ಅಂದರೆ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ಇವರು ಆರ್ಗನೈಸ್ ಮಾಡಿದ್ದಾರೆ. ಇದು ಒಂದು ಒಲಿಂಪಿಕ್ ಶೂಟಿಂಗ್ ಇವೆಂಟು. ಈ ವರ್ಷದ ಚಾಂಪಿಯನ್ಶಿಪ್ ಅಲ್ಲಿ ಭಾರತದ ಶೂಟರ್ ಜೀತು ರಾಯ್ ಅವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಮತ್ತು ಅಮನ್ ಪ್ರೀತ್ ಸಿಂಗ್ ಅವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಓಕೆ, ಇಷ್ಟು ನೆನಪಿಟ್ಕೊಳ್ರಿ. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಯೂಟ್ಯೂಬ್ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಟೈಪ್ ಮಾಡಿ, ಆವಾಗ ಸರ್ಚ್ ಕೊಟ್ಟರೆ KPC ಟ್ಯೂಟರ್ ನನ್ನ ಚಾನಲ್ ಬರುತ್ತೆ. ಆ ಚಾನಲ್ನಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ. ಸಬ್ಸ್ಕ್ರೈಬ್ ಅಂತ ನೀವು ಕ್ಲಿಕ್ ಮಾಡಿದಾಗ, ಪ್ರೆಸ್ ಮಾಡಿದಾಗ ನೀವು ಸಬ್ಸ್ಕ್ರೈಬ್ ಆಗಿರ್ತೀರಿ. ನೆಕ್ಸ್ಟ್ ವಿಡಿಯೋ ನಾನು ಯಾವುದೋ ಒಂದು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಅಂದರೆ ಅಪ್ಲೋಡ್ ಮಾಡಿದ ಹೊಸ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಶನ್ ಬಂದು ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ. ಸೊ ಇದರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಟ್ ಮಾಡಿದ ಥರನೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.